ಎಲ್ಲರಿಗೂ ನಮಸ್ಕಾರ. ಇಂದಿನ ಓದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜರಾಜೇಶ್ವರಿ. ಈ ದಿನದ ಓದು ಸರ್ವಜ್ಞ ವಚನ ನಿರ್ವಚನ. ಪುಸ್ತಕದ ಹೆಸರು ಸರ್ವಜ್ಞ ವಚನ ನಿರ್ವಚನ. ಮಲ್ಲೇಶಯ್ಯ KB ಇವರು ಬರೆದಿರುವಂಥದ್ದು. ಅಂದರೆ ಇವರು ಇದನ್ನು ಸಂಗ್ರಹ ಮಾಡಿದ್ದಾರೆ. ಪ್ರಕಾಶನ ಬಂದು ಅರವಿಂದ ಇಂಡಿಯಾ ಪ್ರಕಾಶನ, ವಿಜಯನಗರ, ಬೆಂಗಳೂರು. ಇದರಲ್ಲಿ ಈ ಪುಸ್ತಕದಲ್ಲಿ 16ನೇ ವಚನ ಇದು. ಕ್ಷೀರದೊಳು ಘೃತವಿದ್ದು ನೀರೊಳು ಶಿಖೆ ಇದ್ದು ಆರಿಗೆಯೂ ತೋರದಿಹುದಂತೆ ಎನ್ನೊಳಗೆ ಸಾರಿಹನು ಶಿವನು ಸರ್ವಜ್ಞ. ಕ್ಷೀರದೊಳು ಘೃತವಿದ್ದು ನೀರೊಳು ಶಿಖೆ ಇದ್ದು ಆರಿಗೆಯೂ ತೋರದಿಹುದಂತೆ ಎನ್ನೊಳಗೆ ಸಾರಿಹನು ಶಿವನು ಸರ್ವಜ್ಞ. ಅಂದರೆ ಕ್ಷೀರ ಹಾಲು, ಹಾಲಿನಲ್ಲಿ ಹೇಗೆ ತುಪ್ಪ ಅಡಗಿರುತ್ತೋ, ಹಾಲನ್ನು ಹಾಕಿ ಮೊಸರು ಮಾಡಿ, ಮೊಸರನ್ನು ಕಡಿದು ಬೆಣ್ಣೆ ಮಾಡಿ, ಬೆಣ್ಣೆನ ಕಾಯಿಸಿದ್ರೆ ಏನಾಗುತ್ತೆ? ತುಪ್ಪ ಆಗುತ್ತೆ. ತುಪ್ಪ ಇದೆ ಅಂತ ಹಾಲಿನ ನೋಡಿದ ತಕ್ಷಣ ಯಾರಿಗಾದ್ರೂ ಗೊತ್ತಾಗ್ತಿತ್ತಾ? ಇಲ್ಲ. ಅದು ಹಾಲಿನಲ್ಲೇ ಅಡಗಿದೆ. ಆದರೆ ಅದಕ್ಕೆ ಒಂದು ಸಂಸ್ಕಾರ ಕೊಟ್ಟರೆ, ಸಂಸ್ಕಾರದ ನಂತರ ಅದು ತುಪ್ಪ ಆಗುತ್ತೆ. ಹಾಗೆ ನೀರೊಳು ಶಿಖೆ ಇದ್ದು, ನೀರು ತಂಪಾಗಿರುತ್ತೆ, ಆದರೆ ನೀರಿನ ಒಳಗೆ ಬಿಸಿ ಶಿಖೆ ಅಂದರೆ ಬೆಂಕಿ ಇರುತ್ತೆ. ಹೇಗೆ? ಜಲವಿದ್ಯುತ್ ಎಲ್ರಿಗೂ ಗೊತ್ತಿದೆ ಅಲ್ವಾ? ಅಥವಾ ಹೀಗೆ ಅರ್ಥ ಮಾಡ್ಕೋಣ. H2O, ನೀರು ಅಂದ್ರೇನು? H2O, ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಹೈಡ್ರೋಜನ್ ಏನು ಮಾಡುತ್ತೆ? ತನ್ನಷ್ಟು ತಾನೇ ಒತ್ತಿ ಉರಿಯುತ್ತೆ. ಆಕ್ಸಿಜನ್ ಏನು ಮಾಡುತ್ತೆ? ಹೈಡ್ರೋಜನ್ ಉರಿಯೋಕ್ಕೆ ಸಹಕಾರಿ, ಅಂದರೆ ಬೆಂಕಿ ಉರಿಯೋದಕ್ಕೆ ಸಹಕಾರಿ ಅಲ್ವಾ? ಈ ಎರಡೂ ಬೆಂಕಿನೇ, ಈ ಎರಡೂ ಸೇರಿ ಏನಾಗಿದೆ? ನೀರಾಗಿದೆ. ಇದೇ ನೀರಿನಲ್ಲಿ ಬೆಂಕಿಯನ್ನು ಆರಿಸೋ ಶಕ್ತಿ ಇದೆ. ಅದೇ ರೀತಿ ನೀರೊಳಗೆ ಬೆಂಕಿ ಇದೆ, ಅಡಗಿದೆ. ಹಾಗೆ ಯಾರಿಗೂ ತೋರದಿರುವಂತೆ, ಆರಿಗೆಯೂ ತೋರದಿಹುದಂತೆ, ಯಾರಿಗೂ ಸಹ ಕಾಣದೇ ಇರುವಂತೆ ಎನ್ನೊಳಗೆ ಅಂದರೆ ನನ್ನೊಳಗೆ ಸಾರಿಹನು ಶಿವನು, ಅಡಗಿದ್ದಾನೆ. ಯಾರು? ಆ ಪರಮಾತ್ಮನಾದಂಥ ಶಿವನು ಅಂತ ಸರ್ವಜ್ಞ ಮೂರ್ತಿ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ವಜ್ಞ ಏನು ಹೇಳ್ತಿದ್ದಾರೆ? ಅಹಂ ಬ್ರಹ್ಮಾಸ್ಮಿ ಅಂತ ಕೇಳಿದಿರಲ್ವ? ನನ್ನೊಳಗೆ ಪರಮಾತ್ಮ ಇದ್ದಾನೆ. ಬ್ರಹ್ಮನೇ ತಾನಾಗಿ ಅಂದರೆ ಮನುಷ್ಯನಾಗಿ, ಆತ್ಮನಾಗಿ ಭೂಮಿಗೆ ಬಂದಿದ್ದಾನೆ ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾನೇ ಬ್ರಹ್ಮ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಶಿವ ಹಾಲಿನಲ್ಲಿರುವ ತುಪ್ಪದ ರೀತಿ, ನೀರೊಳಗೆ ಅಡಗಿರುವಂತಹ ಬೆಂಕಿಯ ರೀತಿ ನನ್ನೊಳಗೆ ಅಡಗಿದ್ದಾನೆ, ಅಡಗಿ ಕೂಳ್ತಿದ್ದಾನೆ ಅಂತ. ಅಂದರೆ ಒಂದು ಸಂಸ್ಕಾರವನ್ನು ಕೊಟ್ಟ ನಂತರ ಶಿವನು ತಾನೇ ಎಲ್ಲರ ಕಣ್ಣಿಗೆ ಕಾಣುವಂತಾಗ್ತಾನೆ, ಒಬ್ಬ ಮನುಷ್ಯ ಸರ್ವಜ್ಞ ಆಗ್ತಾನೆ ಅಂತ ಹೇಳ್ಕೊಳ್ತಿದ್ದಾನೆ ಸರ್ವಜ್ಞ ಮೂರ್ತಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಮಸ್ಕಾರ.